ನಮ್ಮತ್ತೆ ಇವತ್ತು ನಮ್ಮ ಮಾವಂಗೋಸ್ಕರ ಸರ್ಪ್ರೈಸ್ ಕೊಡ್ಬೇಕು ಅಂತ ಅವ್ರಿಗಿಷ್ಟ ಆಗೋ ಚಿಕನ್ ತಂದೂರಿನ ಮಾಡ್ತಿದ್ದಾರೆ. ಜೊತೆಗೆ ನಮ್ಗೋಸ್ಕರ ಅಂತಾನೂ ಕೂಡ ಚಿಕನ್ ಪಲಾವ್ನ ಮಾಡಿದ್ರು. ಹಾಗೆ ನಿಮ್ಮನೇಲಿ ಭಾನುವಾರದ ಸ್ಪೆಷಲು ಏನ್ ಮಾಡಿದ್ರು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಚಿಕನ್ ಪಲಾವ್ನ ಯಾವ ರೀತಿ ಮಾಡೋದು ಅಂದರೆ ಮೊದಲು ಮೆಣಸಿನಕಾಯಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಬ್ಬಿರೋ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕಿ ನಂತರ ಟೊಮೊಟೊ ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟನ್ನ ಹಾಕೋಬಹುದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಬೇಕು. ಲಾಸ್ಟ್ನಲ್ಲಿ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಮ್ಮಮ್ಮ ಅರ್ಲುಪ್ಪು ಹಾಕ್ತಾರೆ. ಅರ್ಲುಪ್ಪು ಹಾಕಾದ್ಮೇಲೆ ಈ ಥರ ನೀರು ಹಾಕ್ಬೇಕಂತೆ. ಯಾಕೆ ಅಂತ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಚಿಕನ್ ಬೇಯೋದಕ್ಕೆ ಟೈಮ್ ಬೇಕಲ್ವಾ, ಅಷ್ಟರಲ್ಲಿ ನಾನು ನನ್ನಮ್ಮ ನನ್ನ ಹೆಂಡತಿ ಸೇರಿಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೋ. ಈ ಥರ ಒಟ್ಟಿಗೆ ಅಡುಗೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಚಿಕನ್ ಬೆಂದಾದ್ಮೇಲೆ ಬಿಸಿನೀರು ಹಾಕ್ತಿದ್ದೀವಿ, ನೀವು ತಣ್ಣೀರು ಕೂಡ ಹಾಕೋಬಹುದು. ಅದಾದಮೇಲೆ ತೊಳೆದಿರೋ ಅಕ್ಕಿನ ಹಾಕಿ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ತಪ್ಪಾಯ್ತು, ಚಿಕನ್ ಬಿರಿಯಾನಿ ಅಲ್ಲ, ಚಿಕನ್ ಪಲಾವ್ ರೆಡಿ ಆಗಿರುತ್ತೆ. ನೋಡ್ತಾ ಇದ್ರೆ ಅದೆಷ್ಟು ಬೇಗ ತಿಂತೀವೋ ಅಂತ ಅನಿಸ್ತಾ ಇತ್ತು. ನಮ್ಮತ್ತೆ ಮಾಡಿದ ಚಿಕನ್ ಪಲಾವ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಓದಿನಿಂದ ಕಲಿತ ಪಾಠಗಳನ್ನು ಮರೆತರೂ ಮರೆಯಬಹುದು, ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ. ದಿನ ಶುಭವಾಗಲಿ.